ಅಯ್ಯಯ್ಯೋ, ಇನ್ನೂ ಮುತ್ತೈದೆಯರು ಬಂದಿಲ್ವಲ್ಲ. ಟೈಮ್ ಆಗ್ತಾ ಇದೆ. ಯಾರು ಬರ್ಬೇಕಿತ್ತೆ? ಮುತ್ತೈದೆಯರು ಅತ್ತೆ, ಇನ್ನೂ ಬಂದಿಲ್ವಲ್ಲ ಅಂತ ನೋಡ್ತಿದ್ದೀನಿ. ಇವಾಗ ಅವ್ರು ಯಾಕೆ? ಅಯ್ಯೋ, ಯಾಕೆ ಅಂತ ಕೇಳ್ತಿದ್ದೀರಲ್ಲ ಅತ್ತೆ. ವೈದೇಹಿಗೆ ಉಡಿ ತುಂಬ್ತಾ ಇದೀವಲ್ವಾ, ಈಗ ತಾನೇ ವೈದೇಹಿ ಫೋನ್ ಮಾಡಿದ್ಲು, ಅಳಿಯಂದ್ರ ಜೊತೆ ಬರ್ತಾ ಇದ್ದಾಳಂತೆ. ಇವ್ರು ಯಾಕೆ ಇನ್ನೂ ಬಂದಿಲ್ವಲ್ಲ? ಬೇಗ ಬನ್ನಿ ಅಂತ ಹೇಳಿದ್ನಲ್ಲ. ಅಯ್ಯೋ, ಒಳಗಡೆ ಕೆಲಸ ಬೇರೆ ಇದೆ. ನನ್ ಮಗ ಮನೇನ ಅಡ ಇಟ್ಟು ಬೀದಿಗೆ ಬರೋ ಪರಿಸ್ಥಿತಿ ಬಂದ್ರು ಆ ಅನಿಷ್ಟದೊಳಗೆ ಈ ಶಾಸ್ತ್ರಗಳನ್ನೆಲ್ಲ ಮಾಡಕ್ ನೋಡ್ತಿದ್ದಾರೆ. ಇವೆಲ್ಲ ನನ್ ಮೊಮ್ಮಗಳಿಗಾಗ್ಬೇಕಿತ್ತು. ಇವಳಿಗಾಗಕ್ ನಾನ್ ಹೇಗ್ ಬಿಡ್ತೀನಿ? ಬರ್ತಿದಾರಂತಲ್ಲ, ಬರ್ಲಿ. ಉಡಿ ತುಂಬದ್ ಹಾಗಿರ್ಲಿ, 4 ಅಕ್ಷತೆ ಕಾಳು ತಲೆಗ್ ಬೀಳ್ದಿರೋ ಹಾಗೆ ಮಾಡ್ತೀನಿ. ಯಾಕೋ ಮಾತಾಡ್ತಿಲ್ಲ? ಏನ್ ದೊಡ್ಡದಾಗ ಪೋಸ್ ಕೊಟ್ಕೊಂಡ್ ನಿಂತಿದ್ಯಾ? ನೀನ್ ಏನ್ ಯೋಚಿಸ್ತಿದ್ಯ ಅಂತ ಗೊತ್ತು ಮುದ್ಕಿ. ನಿನ್ಗೆ ಯಾಕೋ ಅದೆಲ್ಲ? ಹೋಗ. ಮತ್ತೆ ನೀನೇನಾರು ಹುಚ್ಚು ಚೈಡಿಯ ಮಾಡಿದ್ರೆ ಮಾತ್ರ. ಒಂದ್ ವೇಳೆ ಮಾಡಿದ್ರೆ ಏನೋ ಮಾಡ್ತೀಯಾ? ಮಾಡಿದ್ರೆ ಮಾಡ್ಕೋ, ಎಲ್ಲ ಮುಗ್ದೋಯ್ತು. ನೀನ್ ಏನೇ ಮಾಡಿದ್ರು ಶ್ರೇಯಕ್ಕ ಬರಲ್ಲ. ವೈದೇಹಿ ಅಕ್ಕನ್ ಸ್ನಾನಕ್ ಹೋಗಕ್ಕೂ ಆಗಲ್ಲ, ಅದನ್ನ ನೆನ್ಪಿಡ್ಕೋ. ಏನು ಚೋಟುದ್ದ ಇದ್ಯಾ? ನನ್ನೇ ಹೆದರ್ಸ್ತಿದ್ಯಾ? ಹೌದು, ಇಷ್ಟ ದಿವಸದವ್ರಿಗೂ ಅಪ್ಪಂಗ್ ಏನಾರು ಆಗೋಗುತ್ತೆ ಅಂತ ನಮಗ್ ಹೆದರ್ಸಿದ್ಯಾ. ಆದ್ರೆ ಇವಾಗ ಅಪ್ಪಂಗ್ ಎಲ್ಲಾ ಗೊತ್ತು. ನೀ ಏನಾರು ಹುಚ್ಚ ಕೆಲ್ಸ ಮಾಡಕ್ ಹೋದೆ ಅಂತ ಅನ್ಕೋ, ತಕ್ಷಣ ಹೋಗಿ ಅಪ್ಪಂಗ್ ಹೇಳ್ಬಿಡ್ತೀನಿ. ಆಗ ಗೊತ್ತಾಗತ್ ನಿಂಗೆ. ತಾಲೆ ಹರಟೆ. ಎಲ್ರೂ ಸೇರಿ ನನ್ನನ್ನೇ ಮೂಲೆಗೆ ತಳ್ಳಕ್ ನೋಡ್ತೀರಾ? ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಉಡಿ ತುಂಬಿಸ್ಬೇಕಾ? ಉಡಿ ನಿನ್ ಬದುಕು ಇದೇ ತರ ಉರಿದು ಬೂದಿ ಆಗ್ಬೇಕು ಅಂತಾನೆ ಇದನ್ ಸುಟ್ಟಿ ನಡು ಮನೇಲಿ ಬಿಸಾಕಿದ್ದು ಕಣೆ. ಇಂಥ ಅಪಶಕನ ಆದ್ಮೇಲೂ ಯಾವ ಮುತ್ತೈದೆ ಒಂದ್ ಉಡಿ ತುಂಬ್ತಾಳ ನಾನು ನೋಡ್ತೀನಿ.
ಮಗಳೇ, ಏನೂ ಆಗ್ಲಿಲ್ಲ ತಾನೆ? ಏನೂ ಆಗಿಲ್ಲ ಅಪ್ಪ. ಅಯ್ಯಯ್ಯೋ, ಇದೇನೋ ಜಾನಕಿ ಹೀಗಾಗೋಯ್ತು. ಈ ಬೆಂಕಿ ಹೇಗೆ ಅಂಟ್ಕೊಂತಮ್ಮ? ಹೇಗ್ ಹತ್ಕೊಂತು ಅಂತಲ್ಲ ಕಣೋ, ಯಾಕೆ ಹತ್ಕೊಂಡಿದೆ ಅಂತ ಯೋಚಿಸ್ಬೇಕು. ಪಾಪ ಸುನಂದ ಮಗಳಿಗೆ ಉಡಿ ತುಂಬೋಣ ಅಂತ ಕರ್ಸಿದ್ರೆ ಸರಿಯಾಗಿ ಇವ್ರು ಬರೋ ಸಮಯಕ್ಕೆ ಬೆಂಕಿ ಹತ್ಕೊಂಡ್ಬಿಡ್ತು. ಅಪಶಕುನ ಅಲ್ವೇನೋ? ಅಮ್ಮ, ಸರಿಯಾಗಿ ಹೇಳಿದ್ರಿ ಅಜ್ಜಿ. ಬಾ ದಶರಥ. ಏನು ಅಂದ್ರೆ ಎಲ್ ಹೋದ್ರಿ ರೀ? ಏನು ಅಂದ್ರೆ ರೀ? ರೀ ಎಲ್ ಹೋದ್ರಿ ಇವರು? ರೂಮಿಂದ ಹೊರಗೆ ಬಂದಿದ್ದು ಗೊತ್ತಾಗ್ಲಿಲ್ಲ. ಏನು ಅಂದ್ರೆ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ, ಗಾಯಗಳಿನ್ನೂ ಮಾಸಿಲ್ಲ, ಹಾಗೆ ಉಳಿದಿವೆ. ಇಂಥ ಪರಿಸ್ಥಿತಿಲಿ ಇಲ್ಲಿಗೆ ಯಾಕೆ ಬರಕ್ ಹೋದೆ ದಶರಥರಾಮ? ನನಗಾಗಿರೋ ಗಾಯಕ್ಕಿಂತ ನನ್ನ ಹೃದಯಕ್ಕಾಗಿರೋ ನೋವೇ ಜಾಸ್ತಿ ಇದೆ ಗುರುಗಳೇ. ನೆಮ್ಮದಿಯಿಂದ ಒಂದು ಕ್ಷಣನೂ ಇರೋದಕ್ಕಾಗ್ತಾ ಇಲ್ಲ. ಅದಕ್ಕೇನೆ ಪರಿಹಾರ ಸಿಗುತ್ತೇನೋ ಅಂತ ಅನ್ಕೊಂಡ್ ಬಂದೆ. ಏನಾಯ್ತು ದಶರಥ? ನಮ್ಮ ಮನೇಲಾಗ್ತಿರೋ ಸಮಸ್ಯೆಗಳು ನಿಮಗ್ ಗೊತ್ತಿಲ್ಲದೆ ಇರೋದೇನಲ್ಲ. ನನ್ನ ದೊಡ್ಡ ಮಗನ ಜೀವನ ವೀಲ್ ಚೇರ್ ಮೇಲೆ ಕೂತ್ಕೊಂಡು ಕಳೆಯೋ ಹಾಗಾಗಿದೆ. ನನ್ನ ಚಿಕ್ಕ ಮಗನಾದ್ರೂ ಸಂತೋಷವಾಗಿರ್ತಾನೆ ಅಂತ ಅನ್ಕೊಂಡ್ರೆ ಅವನ್ ಮದುವೆ ವಿಚಾರದಲ್ಲಿ ಆಗಿರೋಂಥ ರಾಧ ಅಂತ ಎಂಥದ್ದು ಅಂತ ನಿಮ್ಗೆ ಗೊತ್ತು. ಆಮೇಲೆ ನನ್ನ ಆರೋಗ್ಯ ಯಾಕೆ ಹೀಗಾಯ್ತೋ ನನಗೆ ಗೊತ್ತಿಲ್ಲ. ನಾನು ಚೇತರಿಸ್ಕೊಂಡ್ಮೇಲೆ ನನ್ನ ಯಾರು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೋಗ್ಲಿ, ಯಾರಾದ್ರೂ ದ್ವೇಷದಿಂದ ಮಾಡ್ತಿದಾರೇನೋ ಅನ್ಕೊಂಡ್ರೆ ಒಂದಕ್ಕೆ ಇನ್ನೊಂದು ಹೋಲ್ತಾನೇ ಇಲ್ಲ. ಒಂದೋ ಎರಡೋ ಸಮಸ್ಯೆಗಳಲ್ಲ, 10 ಜನರಿಗೆ ಸಹಾಯ ಮಾಡೋದನ್ನ ಬಿಟ್ರೆ ಯಾರಿಗೂ ಯಾವ ದ್ರೋಹನೂ ಮಾಡಿಲ್ಲ. ಆದರೂ ಆ ದೇವ್ರು ನಮ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ದಾನೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ಏನು? ಪರಿಹಾರ ಏನಾದ್ರೂ ಇದೆಯಾ ಗುರುಗಳೇ? ನಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಗಳಿಗೂ ಒಂದೊಂದು ಕಾರಣ ಇರುತ್ತೆ ದಶರಥ. ಹಾಗೇನೆ ನಿನ್ನ ಜೀವನದಲ್ಲಿ ನಡೆದಿರುವಂತ ಘಟನೆಗೂ ಕೂಡ ಒಂದು ಬಲವಾದ ಕಾರಣ ಇದೆ. ಅದಕ್ಕೆ ಪರಿಹಾರ ಕೂಡ ನಿನ್ನ ಕೈಯಲ್ಲೇ ಇದೆ. ಏನ್ ಹೇಳಿ ಗುರುಗಳೇ, ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ. ರೀ ಏನು ಅಂದ್ರೆ ರಂಗ? ಏನು ಅಂದ್ರೆ ರೀ? ರೀ ಎಲ್ಲಿಗೆ ಹೋದ್ರಿ ಅವರು? ಮನೇಲೆಲ್ಲೂ ಕಾಣ್ತಿಲ್ವಲ್ಲ. ರೀ ಹಾಗೆ ಆಗ್ಲಿ ಗುರುಗಳೇ. ಸರಿ, ನಾನಿನ್ ಹೊರಡ್ತೀನಿ.
ದೀರ್ಘಾಯುಷ್ಮಾನ್ ಭವ. ಸರಿಯಾಗಿ ಒಳಗ್ ಬರೋ ಹೊತ್ತಿಗೆ ಬೆಂಕಿ ಹತ್ಕೊಂತು. ಕರೆಕ್ಟ್. ಇಲ್ಲಿ ನೋಡಿ. ಅಲ್ಲ ಅಜ್ಜಿ, ಅಷ್ಟು ಕರೆಕ್ಟಾಗಿ ಹೇಗೆ ಹೇಳಿದ್ರಿ? ನೋಡಪ್ಪ, ಆ ತೆಂಗಿನಕಾಯಿ ನೋಡು, ಇಷ್ಟು ಕೊಳ್ತಿರೋದು ಯಾವತ್ತಾದ್ರೂ ನೋಡಿದ್ಯಾ? ಎಲ್ಲ ಅಶುಭ. ನಾವು ಯಾವಾಗಿಂದ ಈ ಮದ್ವೆ ಮುಹೂರ್ತ ಇಟ್ವೋ ಆವತ್ತಿಂದ ಒಂದು ಸರಿಗಾಗ್ತಿಲ್ಲ. ಈ ಮದ್ವೆಯಿಂದ ತಾನೆ ಇಷ್ಟೊಂದ್ ಗೊಂದಲ, ಇಷ್ಟೊಂದ್ ಗಲಾಟೆ. ಕೊನೆಗೆ ನನ್ ಮೊಮ್ಮಗಳು ಎಲ್ಲಿ ಹೋಗಿದ್ದಾಳೆ ಅಂತಾನೂ ಗೊತ್ತಿಲ್ಲ. ಅಮ್ಮ, ಹೀಗ್ಯಾಕವಲ್ಲ? ಯಾಕೆ ಅಂತೀಯಲ್ಲೋ, ಇವತ್ ನನ್ ಮೊಮ್ಮಗಳಿಗೆ ಈ ಪರಿಸ್ಥಿತಿ ಬಂದಿರೋದಿಕ್ಕೆ ಈ ಮದ್ವೆನೇ ಕಾರಣ. ಅಮ್ಮ, ಇರ್ಲಿ ಬಿಡಿ ಮಾವ. ಅಜ್ಜಿ ಈಗ ಮೇನ್ ಪಾಯಿಂಟ್ಗೆ ಬಂದ್ರು. ನಿನ್ ಬಾವ ದೇಹಿ. ಅಯ್ಯೋ ಬಾವಾ, ಸದ್ಯ ನಾನ್ ಅನ್ಕೊಂಡಂಗೆ ಆಯ್ತು. ಆಗ್ದೆ ಮತ್ತೆ ನನ್ ಮೊಮ್ಮಗಳಿಗಾಗ್ಬೇಕಾಗಿರೋ ಶಾಸ್ತ್ರನ ನೀನ್ ಮಾಡಿಸ್ಕೊಳಕ್ಕೆ ನಾನ್ ಬಿಟ್ಬಿಡ್ತೀನಾ? ಅನಿಷ್ಟದವಳೆ. ಆದ್ರೆ ಅಜ್ಜಿ, ಒಂದ್ ತೆಂಗಿನಕಾಯಿ ಕೊಳ್ತೋಯ್ತಲ್ವಾ, ಅದನ್ನ ಪಕ್ಕದಲ್ಲಿಟ್ಟು ಇನ್ನೊಂದ್ ತೆಂಗಿನಕಾಯಿನ ಹೊಡಿಬಹುದಲ್ವಾ? ಅದ್ ಹೇಗಾಗತ್ತಪ್ಪ? ಏನೇ ಆದ್ರೂ ಮೊದಲನೇ ಸಲ ಹೊಡೆದಿದ್ದೆ ಲೆಕ್ಕ. ಹಾಗಾದ್ರೆ ಮೊದಲು ಶ್ರೇಯಾ ಜೊತೆ ನನ್ ಮದ್ವೆ ಮಾಡಿ ಅವಳು ಮನೆಯಿಂದ ಹೋದ್ಲೋ ಇಲ್ವೋ, ತಕ್ಷಣನೇ ನಮ್ಮ ಮಾವ ವೈದೇಹಿ ಜೊತೆ ನನ್ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದು ತಪ್ಪಲ್ವಾ ಹೇಳಿ? ತಪ್ಪೇ ಕಣ. ಆದ್ರೆ ನನ್ ಮದ್ವೆ ನಡೆದಿದ್ದು ಶ್ರೇಯಾ ಜೊತೆ ಅಲ್ಲ ಅಲ್ವಾ? ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ ಅಜ್ಜಿ, ಅವತ್ತು ನಾನು ವೈದೇಹಿಗೆ ತಾಳಿ ಕಟ್ಟಿದ್ದಕ್ಕೆ ವೈದೇಹಿ ಬದಲು ನೀವು ಶ್ರೇಯಾನ ನಮ್ಮ ಮನೆಗೆ ಕಳಿಸ್ಕೊಟ್ರಿ. ಶ್ರೇಯಾ ಇಲ್ಲ ಅಂತ ವೈದೇಹಿ ನನ್ನ ಜೀವನಕ್ಕೆ ಎಂಟ್ರಿ ಕೊಟ್ಲು. ಜೀವನದಲ್ಲೇ ಒಬ್ರು ಬರ್ಬೇಕಿದ್ದ ಜಾಗಕ್ಕೆ ಇನ್ಯಾರೋ ಬಂದಾಗ ಈ ಶಾಸ್ತ್ರದಲ್ಲೂ ಒಂದ್ ತೆಂಗಿನಕಾಯಿ ಬದಲು ಇನ್ನೊಂದ್ ತೆಂಗಿನಕಾಯಿ ಹೊಡೆದ್ರೆ ತಪ್ಪೇನಿದೆ? ಅಲ್ಲ, ಆಗ್ಲೇ ನನ್ ಪರವಾಗಿ ಮಾತಾಡ್ಬಿಟ್ಟು ಇವಾಗ ಯಾಕೆ ಹೇಗ್ ಮಾತಾಡ್ತಿದ್ದಾನೆ? ತಲೆ ಹರಟೆ. ನೀವ್ ಹೇಳಿದ್ ನಿಜಾನೇ ಹೇಳಿ ಅಂದ್ರೆ, ನಿಮ್ ಮಾತಿನ ಪ್ರಕಾರ ಈ ಕೆಟ್ಟೋಗಿರೋ ಕೊಬ್ಬರಿ ಈ ಮನೆಯಿಂದ ಓಡೋಗಿರೋ ಶ್ರೇಯಾ ಇದ್ದಾಗೆ. ಅದಕ್ಕೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅಮ್ಮ, ಬೇರೆ ತೆಂಗಿನಕಾಯಿ ಹೊಡಿಯಮ್ಮ. ರಂಗ,
ರಂಗ. ರಂಗ. ಹೊರಗ್ ಹೋಗಿದಾನ್ ರಂಗ. ಏನ್ ಬೇಕು? ಮಾಡೋಂಥವ್ರಿಗಾದ್ರೆ ಹೇಳ್ಬಹುದು, ಮಾಡದೇ ಇರೋರ್ಗೆ ಹೇಳಿದ್ರೆ ವ್ಯರ್ಥ. ಇದಳಲ್ಲ ಅಂತ ದುಃಖ ಪಡ್ತಾ ಇದ್ದಾನೆ. ದೊಡ್ಡೋರ್ ಮಾತಿಗೆ ಬೆಲೆ ಕೊಡಲ್ಲ, ಗಂಡನ್ನ ನೋಡ್ಕೊಳಲ್ಲ. ದಿನ ದಿನ ಕಳ್ದ ಹಾಗೆ ಸಂಸ್ಕಾರ ಕಳ್ಕೊಂಡು ಯಾಕೆ ಹೀಗ್ ಬದುಕ್ತಾ ಇದ್ಯಾ? ಸಾಕ್ ನಿಲ್ಲಿಸ್ತೀರಾ? ಯಾವಾಗ ನೋಡಿದ್ರು ಇದೇ ಗೋಳು. ಅಷ್ಟಕ್ಕೂ ನನ್ ಬಗ್ಗೆ ಯಾರು ಯೋಚಿಸ್ತೀರಾ ಅಂತ ನಾನ್ ಬೇರೆಯವ್ರ ಬಗ್ಗೆ ಯೋಚಿಸ್ಬೇಕು? ಎಲ್ಲದನ್ನು ಬಿಟ್ಟು ಎಲ್ಲ ಆಸೆನೋ ಸಾಯಿಸಿ ಬದುಕ್ತಿದ್ರೆ ನೀವುಗಳ ಅಯ್ಯೋ ಅನ್ನೋದು ಹಾಗಿರ್ಲಿ, ನೆಮ್ಮದಿಯಿಂದ ಒಂದ್ ಕಪ್ ಕಾಫಿ ಕೂಡ ಕುಡಿಯೋಕ್ ಬಿಡೋದಿಲ್ಲ. ಅವಳು ನನ್ ಮಗಳೇ ಅಲ್ಲ ಅಂತ ಫೋಟೋನೆಲ್ಲ ಸುಟ್ಟು ಹಾಕ್ತಾ. ಸುನಂದಂಗ್ ಹೇಳೋಣ ಅಂದ್ರೆ ಈ ವೈದೇಹಿ ಗಲಾಟೆಯಲ್ಲಿ ತನ್ಗೊಬ್ಳು ಸ್ವಂತ ಮಗಳಿದ್ದಾಳೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾಳೆ. ಮತ್ತೆ ನನ್ ಮೊಮ್ಮಗಳನ್ನ ಹೇಗ್ ಮನೆ ಕರೆಸ್ಕೊಳ್ಳೋದು? ಇಷ್ಟ ಇಲ್ಲ ಅಂತಂದ್ರು ಕೆಲವು ದಿನ ಶ್ರೇಯಾ ದೇವಾಂಶ್ಗೆ ಹೆಂಡತಿ ಆಗಿದ್ಲಲ್ವಾ, ಅಷ್ಟೋ ಇಷ್ಟೋ ದಯಾ ದಾಕ್ಷಿಣ್ಯ ಇದ್ದೇ ಇರುತ್ತಲ್ವಾ. ಅವನ ಹತ್ರ ಹೋಗಿನೇ ಮಾತಾಡ್ಬೇಕು. ನೋಡಕ್ ಎಲ್ರು ಒಳ್ಳೆಯವ್ರ ತರನೇ ಕಾಣಿಸ್ತಾರೆ. ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಂಡು ನೀವು ಡೀಲ್ ಮುಗಿಸ್ಕೊಂಡ್ ಬನ್ನಿ. ಅಳಿ ಅಂದ್ರೆ ಏನ್ ಹೇಳಿ ಅಜ್ಜಿ? ನೀನ್ ತುಂಬಾ ಒಳ್ಳೆಯವನಪ್ಪ, ಮನುಷ್ಯರನ್ನ ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ವಿಷಯ ಏನ್ ಹೇಳಿ ಅಜ್ಜಿ? ಅದೇ ಕಣಪ್ಪ, ಒಂದ್ಸಲ ಶ್ರೇಯಾ ವಿಷಯ ಮಾತಾಡೋಣ ಅಂತ. ಶ್ರೇಯಾ ವಿಷಯನಾ? ಹೇಳಿ. ಏನೋ ಅವಳ ಹಣೆ ಬರ ಸರಿ ಇಲ್ದೆ ಹೀಗಾಗೋಯ್ತು. ಆದ್ರೆ ನಿನ್ ಹೆಂಡತಿ ಆಗ್ಬೇಕಾದವಳು. ಆದ್ರೂ ಕೆಲವು ದಿನ ನಿನ್ ಹೆಂಡತಿಯಾಗಿದ್ಲಲ್ವಾ, ಅವಳೇನಷ್ಟು ಕೆಟ್ಟವಳ ಹೇಳು? ಏನೋ ಅವಳು ಸಿನಿಮಾ ಮೇಲಿನ ಹುಚ್ಚಿಂದ ಹಾಗೆ ಮಾಡಿದ್ಲು. ಆದ್ರೆ ಅವಳು ಸ್ವಾರ್ಥಿನೇ ಆಗಿದ್ದಿದ್ರೆ ಅಷ್ಟು ದೊಡ್ಡ ಮನೆ ಸೊಸೆ ಸ್ಥಾನನ ಬಿಟ್ಕೊಡ್ತಿದ್ಲಾ ಹೇಳು? ಹೌದು ಅಲ್ವೋ ಹೇಳಪ್ಪ? ನೀವೇ ಹೇಳಿ ಅಜ್ಜಿ. ಇನ್ನೂ ಹೇಳೋದೇನಿದ್ಯಪ್ಪ? ಏನೋ ಚಿಕ್ಕ ಹುಡುಗಿ ಗೊತ್ತಾಗದೆ ಮಾಡಿರೋ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟು ಮನೆಯಿಂದ ಓಡಿಸ್ಬಿಟ್ರು. ಪಾಪ ಎಲ್ಲಿದ್ದಾಳೋ, ಎಷ್ಟು ಕಷ್ಟಪಡ್ತಿದ್ದಾಳೋ, ಯಾರಿಗೆ ಹೇಳಿದ್ರು ತಲೆ ಕೆಡಿಸ್ಕೊತಾ ಇಲ್ಲಪ್ಪ. ನೋಡು, ನೀನೇ ದೊಡ್ಡ ಮನ್ಸು ಮಾಡಿ ಶ್ರೇಯಾ ಎಲ್ಲೇ ಇದ್ರು ಮನೆಗೆ ಬರೋ ಹಾಗೆ ಮಾಡಪ್ಪ.
ಯಾಕಪ್ಪ ನಾನ್ ಮಾತಾಡ್ತಾ ಇದ್ರೆ ಆ ಕಡೆ ಈ ಕಡೆ ನೋಡ್ತಿದ್ಯಾ? ಒಂದು ದೊಡ್ಡ ಗುಂಡಿ ತೆಗಿಬೇಕು ಅನ್ಕೋತಾ ಇದ್ದೀನಿ. ಇದು ಎಲ್ಲಿ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೀನಿ. ಆ? ಈಗ ಗುಂಡಿ ಯಾಕಪ್ಪ? ನಿನ್ನ ಆ ಗುಂಡಿಲ್ ಮುಚ್ಚೋಣ ಅಂತ. ಆ? ಅಲ್ಲ ಏ, ಮತ್ತಿನ್ನೇನ್ರಿ, ಮದುವೆ ನಡೀದೆ ಹೋದ್ರು ನಡೆದಿದೆ ಅಂತ ಹೇಳಿ ನನ್ನ ಜೀವನದಲ್ಲಿ ಆಟ ಆಡಿದ್ ಸಾಲದು ಅಂತ ನನ್ ಮನೆ ಮರ್ಯಾದೆ ತೆಗ್ದಿರೋ ಆ ಶ್ರೇಯನ ಮನೆ ಕರ್ಕೊಂಡ್ ಬಂತ ನನಗೆ ಹೇಳ್ತೀರಾ? ಹೂ ತೆಗ್ದೆ ಇನ್ನೇನ್ ಮಾಡ್ಬೇಕು? ಅತ್ತೆ, ತುಂಬಾ ನೋವಾಗ್ತಿದ್ಯಾ? ಪೇನ್ ಕಿಲ್ಲರ್ ಏನಾದ್ರೂ ಕೊಡ್ಲಾ? ಏನು ಬೇಕಾಗಿಲ್ಲ ಕೌಸಲ್ಯ, ಕಡಿಮೆ ಆಗುತ್ತೆ. ಊರ್ಮಿಳಾ ಬಗ್ಗೆನೇ ಯೋಚಿಸ್ತಾ ಇದ್ದೀನಿ ಅತ್ತೆ. ದಿನಕ್ಕೂ ಊರ್ಮಿಳಾ ವರ್ತನೆ ಮಿತಿ ಮೀರ್ ಹೋಗ್ತಾ ಇದೆ ಅತ್ತೆ. ಗಂಡ ಅಂದ್ರೆ ಪ್ರೀತಿ ಇಲ್ಲ, ದೊಡ್ಡೋರ್ ಮೇಲೆ ಗೌರವ ಇಲ್ಲ. ಜೋರಾಗಿ ಬೈಯೋಣ ಅಂತಂದ್ರೆ ತಿರ್ಗಿಸ್ ಏನ್ ಉತ್ತರ ಕೊಡ್ತಾಳೋ ಅಂತ ಭಯ ಆಗತ್ತೆ. ಕೌಸಲ್ಯ, ದೇವಾಂಶ್ ವೈದೇಹಿ ಬರ್ತಾ ಇದ್ದಾರೆ, ಅವ್ರ ಎದುರಿಗೆ ಮಾತಾಡ್ಬೇಡ. ಬಂದ್ರ? ಶಾಸ್ತ್ರ ಎಲ್ಲ ಹೇಗಾಯ್ತಮ್ಮ? ಚೆನ್ನಾಗಾಯ್ತು ಅತ್ತೆ. ನೀನ್ ಯಾಕೋ ಬೇಜಾರಲ್ಲಿದ್ಯಾ? ಏನಿಲ್ಲ, ಚೆನ್ನಾಗೇ ಇದ್ದೀನಿ. ಇಂದು ಇಂದು ಏನಿದು ಬ್ಯಾಂಡೇಜು? ಏನಾಯ್ತು? ಅಂಥದ್ದೇನೂ ಆಗಿಲ್ವೋ? ಚಿಕ್ಕ ಗಾಯ ಅಷ್ಟೇ. ಚಿಕ್ಕದೋ ದೊಡ್ಡದೋ? ಅಲ್ಲ, ಗಾಯ ಹೇಗಾಯ್ತು? ಏನಾಯ್ತಮ್ಮ? ಅದು ಮೆಟ್ಲಿಂದ ಇಳಿಬೇಕಾದ್ರೆ ಕಾಲ್ ಜಾರ್ ಬಿಡ್ತು ದೇವಾ, ಆಗ ಆ ಕಂಬ ನನ್ನ ಹಣೆಗೆ ತಾಕ್ತು. ಹುಷಾರಾಗಿ ಓಡಾಡ್ಬೇಕಲ್ವ ಇಂದು? ಅಲ್ಲ, ಮೇಲೆ ಕೆಳಗೆ ಓಡಾಡೋ ಅಂತದ್ ಏನಿತ್ತು ನಿನಗೆ? ಹಾಸ್ಪಿಟಲ್ಗೆ ಹೋಗೋಣ ಬಾ, ನಡಿ. ಸರಿ ಹೋಯ್ತು ಬಿಡು. ಆಪರೇಷನ್ ಮಾಡಿಸ್ತೀನಿ ಅಂತ ಹೇಳಿಲ್ವಲ್ಲ, ಸಣ್ಣ ಗಾಯ ಅಷ್ಟೇ ಕಣೋ. ಪ್ರಯಾಣ ಮಾಡ್ಕೊಂಡು ಬಂದಿದ್ಯಾ, ಹೋಗಿ ರೆಸ್ಟ್ ತಗೋ. ಹೋಗಮ್ಮ. ಹಬ್ಬ ಸದ್ಯ ನೋಡ್ದ್ಯಾ? ಬ್ಯಾಂಡೇಜ್ ನೋಡಿ ಎಷ್ಟು ಗಾಬರಿ ಆದ. ಕಾರಣ ಗೊತ್ತಾದ್ರೆ ಅಷ್ಟೇ, ಅದು ಇದು ಅಂತ ಹೇಳೋದಿಕ್ಕಿಂತ ಏನೋ ಆಗೋಗಿದೆ ಅಂತ ಸುಮ್ನಿದ್ಬಿಡು. ಹೇಗ್ ಬಿಡಕ್ಕಾಗತ್ತತ್ತೆ? ಇವತ್ತು ಕಾಫಿ ಕಪ್ಪನ್ ಎಸೆದ್ಲು, ನಾಳೆ ಇನ್ನೇನ್ ಎಸಿತಾಳೋ ಏನೋ. ಕಪ್ಪಿನ ಚೂರು ಹಣೆಗ್ ತೆಗ್ಲಿದ್ದಕ್ಕೆ ಸರಿ ಹೋಯ್ತು, ಕಣ್ಣಿಗೇನಾದ್ರೂ ಬಿದ್ದಿದ್ರೆ ಮೊದ್ಲು ಅವಳು ವರ್ತನೆ ಬದಲಾಯಿಸ್ಕೋಬೇಕತ್ತೆ. ಇಲ್ಲ ಅಂದ್ರೆ ಮನೇಲಿ ತುಂಬಾ ಸಮಸ್ಯೆಗಳು ಬರುತ್ತೆ.